ಕಲಬುರಗಿ ದಕ್ಷಿಣ ಕ್ಷೇತ್ರದಲ್ಲಿ 1 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಹೀರಾಪುರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನ ನೆರವೇರಿಸಲಾಯಿತು. ದಿನಾಂಕ 29/7/2026 ಬೆಳಗ್ಗೆ 9 ಗಂಟೆಗೆ ಹೀರಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಮೀಪ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಯೋಜನೆಯಡಿ 50 ಲಕ್ಷ ರೂಪಾಯಿ ಹಾಗೂ ಸಿಎಂಡಿಐ ಯೋಜನೆಯಡಿ 50 ಲಕ್ಷ ರೂಪಾಯಿ ಸೇರಿದಂತೆ ಒಟ್ಟು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸರ್ಕಾರಿ ಶಾಲೆಯಿಂದ ಮಲ್ಲಿಕಾರ್ಜುನ ಗುಡಿಯವರೆಗೆ ಹಾಗೂ ವಿವಿಧ ಒಳರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಶ್ರೀ ಅಲ್ಲಮ ಪ್ರಭು ಪಾಟೀಲ್ ಅವರು ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆಯನ್ನ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಜಗನ್ನಾಥ್ ದಿಗಸಂಗಿ, ಸಂತೋಷ್ ಮೇಲ್ಮನಿ, ಸಿದ್ದು ದಿಗಸಂಗಿ, ಶಿವಯೋಗಿ ದೊಡ್ಡಮನಿ, ಸುನಿಲ್ ಇನಾಮದಾರ್, ಮಹೇಶ್ ತೆಲ್ಲೂರು, ಅಶೋಕ್ ಮೇಲಿಮನಿ, ಭೂಪಾಲ್, ಸೂರ್ಯಕಾಂತ್ ಕಳಗಂಜಿ, ಹನುಮಂತ್ ನಿಂಬರಗಿ, ಶರಣಗೌಡ ಬಿರಾದರ್, ಶಂಕರ್, ಚಂದ್ರಕಾಂತ್ ಹಡಲಗಿ, ಸುಭಾಷ್ ಪೂಜಾರಿ, ಮಾಪಣ್ಣ, ರಾಣೂಜಿ ದೊಡ್ಡಮನಿ, ಸುಶೀಲ್ ದೊಡ್ಡಮನಿ ಸೇರಿದಂತೆ ಹೀರಾಪುರದ ಸಾರ್ವಜನಿಕರು, ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಶಿವಕುಮಾರ್ ಬಿ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ಪಿ ಟೈಮ್ಸ್ ನ್ಯೂಸ್ ಚಾನೆಲ್ ನಮ್ಮ ಚಾನೆಲ್ನ ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ, ಲೈಕ್ ಮಾಡಿ. ಈಗಾಗಲೇ ಸಾಕಷ್ಟು 2-3 ಸಲ ನಾವು 2-3 ಕೋಟಿ ರೂಪಾಯಿ ಕೆಲಸ ಮಾಡಿದ್ದೇವೆ. ಮೇಲ್ಗಡೆ ಇರ್ತಕ್ಕಂಥ ಬಡಾವಣೆಗೆ ಮತ್ತು ಈ ಓಣಿಗೆ ಬೇರೆ ಕಡೆ ಕೂಡ ಏನಪ್ಪಾ ಅಂದ್ರೆ ಕೆಲಸಗಳಾಗಿವೆ. ಇವತ್ತು ಮತ್ತೆ CMIDPಯಲ್ಲಿ 50 ಲಕ್ಷ ರೂಪಾಯಿ ಮತ್ತು ಇನ್ನೊಂದು ನಮ್ಮ ಜನರಲ್ ನಲ್ಲಿ SCPಯಲ್ಲಿ 50, ಜನರಲ್ ನಲ್ಲಿ 50, ಒಟ್ಟು 1 ಕೋಟಿ ರೂಪಾಯಿ ರಸ್ತೆಗೆ ಬಹಳ ಜನ ಎಲ್ಲ ಗ್ರಾಮಸ್ಥ, ನಮ್ಮ ಪಕ್ಷದ ಮುಖಂಡರು, ಹಿರಿಯ ಮುಖಂಡರು, ಸಾರ್ವಜನಿಕರು, ಡಾಕ್ಟರ್ ಅವರು, ನಮ್ಮ ಮೇಲ್ಮನೆಯವರು, ಮಹೇಶ್ ಬಂದು, ಬಹಳ ಹೆಣ್ಮಕ್ಳು ಸಹಿತ ಬಂದು, ಏನ್ ಡಿಗ್ಸಂಗಿಯವರು ಆದಿಯಾಗಿ ಎಲ್ಲರೂ ಸೇರಿ ಬಂದು ಇಲ್ಲಿ ಆಗ್ಲೇಬೇಕಂತ ಹೇಳಿ ಕಡ್ಡಾಯವಾಗಿ ತೋರಿಸಿದ್ರಿ. ನಿಮ್ಮೆಲ್ಲರ ಮಾತಿಗೆ ನಾವು ಬೆಲೆ ಕೊಟ್ಟು ಇವತ್ತು ಅದನ್ನ ಶಾಂಕ್ಷನ್ ಆಗಿ ಪೂಜೆ ಮಾಡಿದ್ವಿ. ಸ್ವಲ್ಪ ತಡ ಆಯ್ತದು, ಅದಕ್ಕೆ ಇಂಜಿನಿಯರ್ ನಿನ್ನೆ ರಾತ್ರಿ ಫೋನ್ ಮಾಡದ, ನಾನು ನೋಟಿಸ್ ಬಂದ್ರಿ, ಇಮಿಡಿಯೇಟ್ ಕೆಲಸ ಚಾಲು ಮಾಡ್ಬೇಕಂತ ಹೇಳಿ ನಾವೆಲ್ಲ ಒಮ್ಮೆ ಮಾಡ್ಬೇಕಂತ ಹೇಳಿ ಇಟ್ಟಿದ್ದು. ಮತ್ತೆ ನಾನು ಫೋನ್ ಮಾಡಿ ಮಾತನಾಡಿದಾಗ ಅದು ಆಮೇಲೆ ಮಾಡಮ್ಮ, ಇದೊಂದು ತರಾತುರಿ ಅದ, ಅರ್ಜೆಂಟ್ ಬೇಡಿಕೆ ಅದ, ಈಗ ಏನಪ್ಪ ಮಳೆಗಾಲದಾಗ ಕ್ಯೂರಿಂಗ್ ಆತನ ಉದ್ದೇಶದಿಂದ ಇದು ಬೇಗನೆ ಪ್ರಾರಂಭ ಮಾಡಿದ್ವಿ. ಮತ್ತೆ ಮುಂದೆ ಸ್ವಲ್ಪ ದಿನದಲ್ಲಿ ಏನಪ್ಪಾ ಅಂದ್ರೆ ಅದ್ರದ್ದು ಎಲ್ಲರೂ ಕೂಡಿ ಹೇಳಿದ್ರಿ ಮಲ್ಲಿಕಾರ್ಜುನ ಗುಡಿ ಹತ್ತಿರ ಅದೇನು 1 ಕೋಟಿದಾಗ ಆಗಲ್ಲ, ಇನ್ನೂ ಹೆಚ್ಚು ಬೇಕಾಗ್ತದೆ, ಮುಂದೆ ಬರ್ತಕ್ಕಂಥದ್ರಲ್ಲಿ ಹೆಚ್ಚಿನ ಹಣ ಇಟ್ಟು ಒಟ್ಟು ಹೀರಾಪುರ ಜನರಿಗೆ ಏನಪ್ಪಾ ಅಂದ್ರೆ ಅಲ್ಲಿ ಮದುವೆ ಮುಂದೆ ಆಗ್ತಕ್ಕಂಥದ್ದು, ಅಲ್ಲಿ ಜನರಿಗೆ ಅನುಕೂಲ ಆಗ್ತಕ್ಕಂಥದ್ದು, ಅದು ಅಲ್ಲಿ ಒಂದು ಕಲ್ಯಾಣ ಮಂಟಪ, ಇಲ್ಲಿ ಅಂಬೇಡ್ಕರ್ ಭವನ, ಈ ಬಡಾವಣೆಯಲ್ಲಿ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಅಂಬೇಡ್ಕರ್ ಭವನ 50 ಲಕ್ಷ. ಇನ್ನು ಮೊನ್ನೆ ಏನಪ್ಪಾ ಅಂದ್ರೆ ನಮ್ಗೆಲ್ಲ ಊರಂದು ಜೋಡು ಬಸವೇಶ್ವರ ಗುಡಿ ಬಳಿ ಕೂಡ ಒಂದು ಸ್ವಲ್ಪ ಮೇಲ್ಗಡೆ ಕೆಲಸ ಮಾಡ್ಲಿಕ್ಕೆ ಹೇಳಿದ್ರೆ ಅಲ್ಲಿನೂ ಏನಪ್ಪಾ ಅಂದ್ರ ಅಮೌಂಟ್ ಇಟ್ಟು ಅದನ್ನು ಕೂಡ ಮುಂದಿನ ಸಲ ಬರ್ತಕ್ಕಂಥ ದಿವಸದಲ್ಲಿ ಪ್ರಾರಂಭ ಮಾಡಿ, ಒಟ್ಟಾರೆ ನಾನ್ ಮ್ಯಾಮ ಏನು ವಿಶ್ವಾಸ ಇಟ್ಟು ನಮ್ಮ ಪಕ್ಷದ ಮೇಲೆ, ನಮ್ಮ ಮೇಲೆ ವಿಶ್ವಾಸ ಜನ ಆಶೀರ್ವಾದ ಮಾಡಿದ್ದಾರೆ, ಅವರೆಲ್ಲರ ವಿಶ್ವಾಸವನ್ನು ಉಳಿಸಿಕೊಳ್ತಕ್ಕಂಥ ರೀತಿಯಲ್ಲಿ ನಮ್ಮ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿ ಅವರು, ನಾವು ಬಹಳ ಮುತುವರ್ಜಿ ವಹಿಸಿ ಏನಪ್ಪಾ ಅಂದ್ರ ಇದನ್ನ ಲಕ್ಷ್ಯ ಕೊಟ್ಟು ಏನಪ್ಪಾ ಅಂದ್ರೆ ಈ ಭಾಗದಿಂದ ಡ್ರೈನೇಜ್ ಇತ್ತು, ಅದನ್ನು ಕೂಡ ಏನಪ್ಪಾ ಅಂದ್ರೆ ನಾವು ನಮ್ಮ ಮಿನಿಸ್ಟರ್ ಗಮನಕ್ಕೆ ತಂದು ಅದು ಕೂಡ ಪ್ರಾರಂಭ ಮಾಡಿದ್ವಿ. ಇನ್ನು ಅನೇಕ ಕೆಲಸಗಳು ಕೂಡ ಸ್ವಲ್ಪ ದಿನದಲ್ಲಿ ಪ್ರಾರಂಭ ಮಾಡಿ ನಮ್ಮೆಲ್ಲರ ವಿಶ್ವಾಸವನ್ನು ಉಳಿಸಿಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಿ ಸಂದರ್ಭದಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಶಿವಯೋಗಿ ದೊಡ್ಡಮನಿಯವರು, ಸುನಿಲ್ ಇನಾಮದಾರ್ ಅವರು, ಶಾಂತ್ ಕುಮಾರ್, ಸಂತೋಷ್ ಮೇಲ್ಮನಿಯವರು, ಉದಯ್ ಕುಮಾರ್ ಅವರು, ಮಹೇಶ್ ತೆಲ್ಲೂರ್ ಅವರು, ಶರಣಗೌಡ ಬಿರಾದಾರ್, ಹನುಮಂತ್ ನಿಂಬರ್ಗಿ, ಸೂರ್ಯಕಾಂತ್ ಕಡಗಂಚಿ, ಬಸ್ಸು ಬಿರಾದಾರ್, ಲಿಂಗರಾಜ್ ಕಣ್ಣಿ, ಜಗನ್ನಾಥ್ ದಿಗ್ಸಂಗಿ ಅವರು, ಸರಡಿಗೆ ಅವರು, ಶಶಿಧರ್ ಡೆಪ್ಟಿ, ಸಿದ್ದಾರೂರು ದಿಗ್ಸಂಗಿ, ರಾಣೋಜಿ ಡೆಪ್ಟಿ, ಪರಮೇಶ್ವರ್ ಮತ್ತು ಬಹಳಷ್ಟು ಜನ, ಇನ್ನೂ ಹೆಚ್ಚಿನ ಜನ ನಮ್ಮೆಲ್ಲ ಮುಖಂಡರು ಸೇರಿದ್ದೀರಿ. ದಯಮಾಡಿ ತಪ್ಪು ತಿಳ್ಕೊಬೇಡ್ರಿ, ನಾವೆಲ್ಲರೂ ಸೇರಿ ಇದನ್ನ ಬಹಳ ಸಂತೋಷದಿಂದ ನನ್ನನ್ನು ಕರೆಸಿ ಪೂಜೆ ಮಾಡಿದೀವಿ. ಆದಷ್ಟು ನನ್ನ ಕಳಕಳಿ ವಿನಂತಿ ಏನಪ್ಪಾ ಅಂದ್ರೆ ಪೂಜೆ ಮಾಡಿ ನಾಳೆ ನಡೆದಾಗ ಆ ಕಡೆ ಹೋಗ್ಬಾರ್ದು,
ಇದು ಸರಿಯಾಗಿ ಉಸುಕ್ ಹಾಕ್ಯಾರಿಲ್ಲ, ಸಿಮೆಂಟ್ ಹಾಕ್ಯಾರಿಲ್ಲ, ಕಾಂಕ್ರೀಟ್ ಹಾಕ್ಯಾರಿಲ್ಲ, ನೀರ್ ಹೊಡ್ದಾರಿಲ್ಲ. ಮುಖ್ಯ ನೀರ್ ಹೊಡಿಲ್ಲ ನಾ ರೋಡೇ ಉಳಿಯಲ್ಲ. ನಾಳೆ ನಾವೆಲ್ಲರೂ ಸೇರಿ ಏನಪ್ಪ ಅಂದ್ರೆ ಪೂಜೆ ಮಾಡ್ಕೊಂಡು ಸುಮ್ ತಿಂದು ಎತ್ಕೊಂಡು ಹೋದ ನಾವೇ ಬದಲಾ ಮಾಡಿ ನಮಗೆ ಬೈತಾರ. ಅದಕ್ಕೆ ಎಲ್ಲರದು ಕರ್ತವ್ಯ ಅದ. ಇದು ಆಗ ಬರೀ ಕಣ್ಣಿಟ್ಟು ಸರಿಯಾಗಿ ನೀರ್ ಹೊಡೆಯೋದು, ಸರಿಯಾಗಿ ಕ್ಯೂರಿಂಗ್ ಮಾಡಿ ಎಷ್ಟಾಗ ಏನ್ ಶಾಂತಪ್ಪ. ಇದು ಈಗ ರೋಡ್ ಅದ, ಸಿ ರೋಡ್ ಏನ್ ಖರಾಬ್ ಇಲ್ಲ. ಅದು ಹಗಲ್ ಮಾಡ್ಬೇಕಂತ ಹೇಳಿ ಅವ್ರೆಲ್ಲ ಉದ್ದೇಶ ಅದ. ಎಷ್ಟು ಸಾಧ್ಯ ಅದ ಅಷ್ಟು ಹಗಲ್ ಮಾಡು. ಎಲ್ಲಿಗೆ ಆತ ಅಲ್ಲೇ ನಿಂದಿರ್ಲಿ. ಮತ್ತೆ ಮುಂದೆ ಬೇಕಾದ್ರೆ ಇನ್ನೊಂದು ಕೋಟಿ ಹಾಕ್ಲಿಕ್ಕೆ ಬರ್ತದ. ಈ ಅರ್ಧ ಹತ್ತಿ ಮಾಡ್ಬಿಡ, ಮತ್ ಮಾಡ್ಲಕ್ ಆಗಲ್ಲ. ಎಷ್ಟು ಹಗಲ್ ಸಾಧ್ಯ ಅದ ಅಷ್ಟು ಹಗಲ್ ತೊಗೊಂಡು ಎಲ್ಲಿಗೆ ಆತ ಅಲ್ಲೇ ನಿಂದಿರ್ಸ್ಬಿಡು. ಇಲ್ಲಿಗೆ ದುಡ್ಡು ಆಯ್ತಾನ ಅಲ್ಲೇ ನಿಂದ್ರಸ್, ಮತ್ತೆ ದುಡ್ಡು ಹಾಕ್ತೇವ. ಒಮ್ಮೆ ಇಂಟರ್ದಾಗೆ ಮಾಡ್ಬೇಕು. ಈ ದಂಡಿನಿಂದ ಆ ದಂಡಿಗೆ ಹೋಗ್ಬೇಕತ್ತಿಲ್ಲ. ಹಗಲ್ ತಗೊಂಡು ಎಷ್ಟು ಸಾಧ್ಯ ಅದ. ಬಾಜು ಏನಪ್ಪಾ ಅಂದ್ರೆ ಸಣ್ಣ ನೀರ್ ಹೋಗ್ಲಿಕ್ಕೆ ಅನುಕೂಲ ಆಗಂಗ ಅದು ನೋಡಿ ಸರಿಯಾಗಿ ಮಾಡ್ಬೇಕಂತ ಹೇಳಿ ತಮ್ಮೆಲ್ಲರ ಪರವಾಗಿ ಇಂಜಿನಿಯರ್ಗೆ ಆದೇಶ ಮಾಡಿದ್ದೇನೆ. ತಾವು ಕೂಡ ಅವರಿಗೆ ಸಲಹೆಯನ್ನು ಕೊಡ್ರಿ ಅಂತ ಹೇಳಿ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೇನೆ.